ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಸ್ವಲ್ಪ ಸೀಕ್ವೆನ್ಸ್ ಎಲ್ಲ ಯೂಸ್ ಮಾಡಿ ಎಂಬ್ರಾಯ್ಡ್ರಿನ ಸ್ವಲ್ಪ ಡೆಕೋರೇಷನ್ ಯಾವ ಥರ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಚೈನ್ ಸ್ಟಿಚ್ ಹಾಕ್ತಾಯಿದ್ದೀನಿ. ಫಸ್ಟು ಈ ಥರ ಸಿಂಪಲ್ಲಾಗಿ ಒಂದು ಡಿಸೈನು ನಾನು ಹಾಕ್ಕೊಂಡಿದ್ದೀನಿ. ಇದನ್ನು ನೀವು ಹೆಂಗೆ ಗ್ರ್ಯಾಂಡ್ ಮಾಡಬೇಕಂತ ತೋರಿಸ್ಕೊಡ್ತೀನಿ. ಎಗೇನ್ ಇದು ಸ್ಯಾರೀಸ್, ಚೂಡಿದಾರ್ ಯಾವುದ್ರಲ್ಲಿ ಬೇಕಾದರೂ ಮಾಡ್ಕೋಬೋದು. ಸಿಂಪಲ್ ಡಿಸೈನ್ಸೇ ಯೂಸ್ ಮಾಡಿ ಸ್ವಲ್ಪ ಗ್ರ್ಯಾಂಡಾಗಿ ಕಾಣೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಗೋಲ್ಡನ್ ಕಲರ್ ಪ್ಲೇಟ್ ಸೀಕ್ವೆನ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಮೂರು ಚೈನ್ಗೆ ನಾನು ಒಂದೊಂದು ಸೀಕ್ವೆನ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಚೈನ್ ಹಾಕ್ಕೊತಾ ಇದ್ದೀನಿ. ಮೂರು ಚೈನ್ಗೆ ಒಂದೊಂದು ಸೀಕ್ವೆನ್ಸ್ನ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಗೋಲ್ಡ್ ಕಲರ್ ಯೂಸ್ ಮಾಡ್ತಾ ಇದ್ದೀನಿ ಸೀಕ್ವೆನ್ಸು. ಬೇಕಂದರೆ ನೀವು ಒಂದೊಂದಕ್ಕೂ ಸೀಕ್ವೆನ್ಸ್ ಯೂಸ್ ಮಾಡ್ಬೋದು, ಇಲ್ಲ ಎರಡೆರಡು ಚೈನ್ ಯೂಸ್ ಮಾಡ್ಬೋದು. ಸೀಕ್ವೆನ್ಸ್ ಹಾಕ್ಕೊಂಡು ಮತ್ತೆ ಚೈನ್ ಕಂಟಿನ್ಯೂ ಮಾಡ್ಕೊತಿದ್ದೀನಿ. ಟರ್ನಿಂಗ್ಸಲ್ಲಿ ಸ್ವಲ್ಪನೇ ತಗೊಳ್ಳಿ, ಕಡಿಮೆ ತಗೊಂಡು ಹಾಕ್ಕೊಳ್ಳಿ. ನೀಟಾಗಿ ಕರೋದು ಶೇಪ್ ಬರುತ್ತೆ. ಇವಾಗ ಮತ್ತೆ ನಾನು ಸೀಕ್ವೆನ್ಸ್ ಹಾಕ್ಕೊತಿದ್ದೀನಿ. ಸೀಕ್ವೆನ್ಸ್ ಹಾಕೊಳ್ಳೋವಾಗ ಸ್ವಲ್ಪ ನಿಧಾನಕ್ಕೆ ಹಾಕೋಬೇಕು. ನೀವು ಎಷ್ಟೆಷ್ಟು ಚೈನ್ಗೆ ನೀವು ಸೀಕ್ವೆನ್ಸ್ ಹಾಕ್ಕೊತೀರಾ ಅನ್ನೋದು ನೀವು ನೀಟಾಗಿ ನೆನಪಿಟ್ಕೊಂಡು ಮಾಡಬೇಕು. ಇಲ್ಲಾಂದರೆ ಡಿಸೈನ್ ಚೆನ್ನಾಗಿ ಕಾಣೋದಿಲ್ಲ. ನೀವೇನು ಹಾಕೋದೇ ಇಲ್ಲ ಅಂತ ಅಂದರೆ ನೀವು ಹೆಂಗೆ ಬೇಕಾದರೂ ಮಾಡ್ಕೋಬೋದು. ಬಟ್ ನೀವು ಒಂದು ಸೀಕ್ವೆನ್ಸ್ ಹಾಕ್ತಿದ್ದೀರಾ ಅಂತಂದರೆ ಇಷ್ಟಿಷ್ಟಕ್ಕೆ ಅಂತ ನೀವು ನೋಡ್ಕೋಬೇಕು. ನೋಡಿಕೊಂಡಾಗ ನೀವು ಪೂರ್ತಿ ಕಂಪ್ಲೀಟ್ ಆದಾಗ ವರ್ಕ್ ಚೆನ್ನಾಗಿ ಕಾಣುತ್ತೆ. ಇಲ್ಲೊಂದು ಅಲ್ಲೊಂದು ಹಾಕಿದ್ರೆ ಚೆನ್ನಾಗಿ ಕಾಣೋದಿಲ್ಲ. ಸೊ ನೋಡಿಕೊಂಡು ಕರೆಕ್ಟಾಗಿ ಮಾಡ್ಕೊಳ್ಳಿ. ಕೈಗೆ ಸಿಗಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ನಿಧಾನ ಮಾಡ್ಕೋಬೇಕು. ಪ್ಲೈನ್ ಮಾಡೋದು ತುಂಬ ಈಸಿ ಇರುತ್ತೆ. ಸ್ವಲ್ಪ ಈ ಥರ ಎಲ್ಲ ಯೂಸ್ ಮಾಡ್ಕೊಂಡು ಮಾಡೋದು ಸ್ವಲ್ಪ ಕಷ್ಟ ಇರುತ್ತೆ. ನೋಡಿಕೊಂಡು ನಿಧಾನಕ್ಕೆ ಮಾಡ್ಕೊಳ್ಳಿ. ನಾನು ನಿಮಗೆ ತೋರಿಸೋದೆಲ್ಲ ಜಾಸ್ತಿ ಎಫರ್ಟ್ ಆರಿ ವರ್ಕೆಲ್ಲ ನಿಮಗೆ ತುಂಬ ಕಷ್ಟ ಇರುತ್ತೆ. ಬಟ್ ಇದೆಲ್ಲ ನೀವು ಸಿಂಪಲ್ಲಾಗಿ ಮಾಡ್ಕೋಬೋದು. ಆದರೆ ಲಾಂಗ್ ಲಾಸ್ಟಿಂಗ್ ಅಂತ ಹೇಳ್ಬೋದು. ಅಷ್ಟು ಬೇಗ ಕಿತ್ತೋಗೋದಿಲ್ಲ ವರ್ಕು. ನೋಡಿ, ನಾನು ಇಷ್ಟೇ ಹಾಕಿರೋದು, ಇಷ್ಟು ಗ್ರ್ಯಾಂಡಾಗಿ ಕಾಣ್ತಾ ಇದೆ. ನೀವು ಎಲ್ಲ ಸ್ಟಿಚ್ಚಸ್ಸು ಕಲಿಯೋದಲ್ಲ, ಅದನ್ನು ನೀವು ಹೆಂಗೆ ಯುಟಿಲೈಸ್ ಮಾಡ್ಕೊತೀರಾ ಅದ್ರ ಮೇಲೆ ನಿಮಗೆ ವರ್ಕ್ ಚೆನ್ನಾಗಿ ಬರುತ್ತೆ. ನೋಡಿ, ಒಂದು ಸ್ವಲ್ಪ ಲೈಟ್ ಬೀಳ್ತಿದ್ದಂಗೆ ಅದೆಲ್ಲ ಫುಲ್ ಶೈನಿಂಗ್ ಆಗ್ತಾಯಿದೆ. ಈಗ ಒಳಗಡೆ ತಕ್ಕೋತಾ ಇದ್ದೀನಿ. ನೋಡಿ, ಒಂದು ಬಳ್ಳಿ ರೆಡಿ ಆಯಿತು. ಈಗ ನಾನು ಅದ್ರ ಪಕ್ಕನೇ ಚೈನ್ ಸ್ಟಿಚ್ ತಕ್ಕೋತಾ ಇದ್ದೀನಿ. ನಾನು ಇವಾಗ ಬರೀ ನಾನು ಅದು ಸುತ್ಕೊಂಡಿದೆಯಲ್ಲ ಬಳ್ಳಿ, ಅದಕ್ಕೆ ಮಾತ್ರ ಸೀಕ್ವೆನ್ಸ್ ಹಾಕ್ತಿದ್ದೀನಿ. ಮಾಮೂಲಿ ಇದಕ್ಕೆಲ್ಲ ನಾನು ಪ್ಲೇನ್ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಫುಲ್ ಗ್ರ್ಯಾಂಡ್ ಬೇಕಂದರೆ ಪೂರ್ತಿಗೂ ಹಾಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ನಾನು ಸುಮ್ಮನೆ ನಿಮಗೆ ತೋರ್ಸೋಕ್ಕೆ ನಾನು ಮಾಡ್ತಾಯಿದ್ದೀನಿ ಅಷ್ಟೇ. ಇಲ್ಲಿಗೆ ನಾನು ಪ್ಲೇನ್ ಆಗೇ ಚೈನ್ ಹಾಕ್ಕೊತಾ ಇದ್ದೀನಿ.
ನೋಡಿ ನೋಡಿ ಪೂರ್ತಿ ಕಂಪ್ಲೀಟ್. ನಾನು ಬರೀ ಕರ್ಸ್ಗೆ ಮಾತ್ರ ಸೀಕ್ವೆನ್ಸ್ ಹಾಕಿದ್ದೀನಿ, ಅಷ್ಟು ಮಾತ್ರ ಶೈನ್ ಆಗ್ತಾಯಿದೆ ನೋಡಿ. ಇವಾಗ ನನ್ನ ಇನ್ನೆರಡು ಇತ್ತಲ್ಲ ಡಿಸೈನು ಕರು ಥರ ಇದೆಯಲ್ಲ, ಅದಕ್ಕೆ ನಾನು ಬ್ಯಾಕ್ ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ಸ್ಟ್ರೈಟ್ ಡಿಸೈನು ಬಳ್ಳಿ ಡಿಸೈನ್ಗೆ ನಾನು ಚೈನ್ ಸ್ಟಿಚ್ ಹಾಕಿದ್ದೀನಿ. ಕರೂಸಲ್ಲಿ ಸೀಕ್ವೆನ್ಸ್ ಯೂಸ್ ಮಾಡಿದ್ದೀನಿ. ಇವಾಗ ಇದಕ್ಕೆ ನಾನು ಬ್ಯಾಕ್ ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ನೀವು ಚೈನು ಹಾಕೋಬೋದು, ನಾನು ಡಿಫ್ರೆನ್ಸ್ ಆಗಿರಲಿ ಅಂದ್ಬಿಟ್ಟು ನಾನು ಬ್ಯಾಕ್ ಸ್ಟಿಚ್ ಯೂಸ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಪಿಂಕ್ ಮತ್ತು ಪರ್ಪಲ್ನ ಕಾಂಬಿನೇಷನ್ ಆಗಿ ತೊಗೊಂಡಿದ್ದೀನಿ. ಇಷ್ಟ ಆದಮೇಲೆ ಇವಾಗ ನಾನು ಇದಕ್ಕೆ ಲೇಸಿ ಡೇಸಿ ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ದೊಡ್ಡದಾಗಿ ತೊಗೊಳ್ಳಿ ಅದನ್ನು, ಏಕೆಂದರೆ ಅದ್ರ ಮಧ್ಯೆ ನಾನು ಬೀಡ್ಸ್ ಹಾಕ್ತೀನಿ, ಅದಕ್ಕೋಸ್ಕರ. ನೋಡಿ ಗೋಲ್ಡ್ ಬೀಡ್ಸ್ ಹಾಕ್ತಾಯಿದ್ದೀನಿ. ನಾನು ಪೈಪ್ ಫಸ್ಟೆಲ್ಲ ನಿಮಗೆ ಗೋಲ್ಡ್ ಆರ್ ಸಿಲ್ವರ್ ಪೈಪ್ ಹಾಕೋ ತೋರಿಸ್ಕೊಟ್ಟಿದ್ದೀನಿ. ಇದ್ದು ಡಿಫ್ರೆಂಟ್ ಆಗಿರಲಿ ಅಂದ್ಬಿಟ್ಟು ನಾನಿಲ್ಲಿ ಬೀಡ್ಸ್ ಹಾಕ್ತಾಯಿದ್ದೀನಿ. ನೋಡಿ ನಾನು ಬೀಡ್ಸ್ ಹಾಕೋತಿದ್ದೀನಿ, ಚಿಕ್ಕ ಚಿಕ್ಕದು ಗೋಲ್ಡನ್ ಬೀಡ್ಸ್ ಇದು. ಟ್ಯೂಬ್ ಹಾಕ್ತಿದ್ದೆ ಹೋದ್ಸಲ ಎಲ್ಲ, ಸ್ವಲ್ಪ ಚೇಂಜಸ್ ಇರಲಿ, ಸ್ವಲ್ಪ ಹೈಲೈಟಾಗಿ ಕಾಣಲಿ ಅಂದ್ಬಿಟ್ಟು ಫ್ಲವರ್ದು ಪೋಲನ್ಸ್ ಥರ ನಾನು 3 ಬೀಡ್ಸ್ ಹಾಕ್ತಾಯಿದ್ದೀನಿ. ನೋಡಿ ಬೀಡ್ಸ್ ಹಾಕ್ತಿದ್ದಂಗೆ ಲುಕ್ಕೇ ಚೇಂಜ್ ಆಗ್ತಾಯಿದೆ. ಅದಕ್ಕೆ ಹೇಳೋದು, ಸ್ವಲ್ಪ ನೀವು ಕ್ರಿಯೇಟಿವಿಟಿ ಯೂಸ್ ಮಾಡಬೇಕು. ನೀವು ಏನೇ ಎಂಬ್ರಾಯ್ಡ್ರಿ ಕಲ್ತ್ರೂ ಸ್ವಲ್ಪ ನಿಮ್ಮ ಕ್ರಿಯೇಟಿವಿಟಿನೂ ಇದ್ದರೆ ಅದು ಡಿಸೈನ್ಸು ಚೆನ್ನಾಗಿ ಬರುತ್ತೆ. ಇವಾಗ ನಾನು ಮತ್ತೆ ಪಕ್ಕದ ಲೈನ್ ಹಾಕ್ಕೊತಾ ಇದ್ದೀನಿ. ಮಾಮೂಲಿ ಬ್ಯಾಕ್ ಸ್ಟಿಚ್ಚು, ಸ್ಟೆಮ್ ಸ್ಟಿಚ್ ಅಂತಲೂ ಕರಿಬೋದು. ನೀವು ಇಷ್ಟು ಯೂಸ್ ಮಾಡ್ಕೊಂಡು ಸ್ಯಾರಿಗೆ ವರ್ಕ್ ಮಾಡ್ಕೊಂಡ್ರೂ ಸ್ಯಾರಿ ಗ್ರ್ಯಾಂಡಾಗಿ ಕಾಣುತ್ತೆ. ನೋಡಿ ಕಂಪ್ಲೀಟ್ ಆಗ್ತಾಯಿದೆ. ಈಗ ಅದಕ್ಕೆ ಲೇಸಿ ಡೇಸಿ ಹಾಕ್ಕೊಂಡು ಜೋರಾಗಿ ಎಳಿಬೇಡಿ, ಯಾಕಂದರೆ ಅದು ಒಳಗಡೆ ಜಾಗ ಇದ್ದರೆ ಮಾತ್ರ ನಿಮಗೆ ಬೀಡ್ಸ್ ನೀಟಾಗಿ ಕೂತ್ಕೊಳ್ಳುತ್ತೆ ಒಳಗಡೆ. ಅದಕ್ಕೆ ಎಷ್ಟು ಇಡಿಸುತ್ತೆ ಅಷ್ಟು ಹಾಕ್ಕೊತಾ ಇದ್ದೀನಿ ನಾನು. ಅದಕ್ಕೆ 3 ಇಡಿಸುತ್ತೆ, ಅದಕ್ಕೆ 3 ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದ್ರೆ 4, 2 ಎಷ್ಟು ಬೇಕಾದರೂ ಹಾಕ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಪೂರ್ತಿ ಆದರೆ ಈ ಥರ ಕಾಣುತ್ತೆ. ನಾನು ಸ್ವಲ್ಪ ಗ್ಲೂ ಹಾಕ್ಕೊಂಡು ಆ ಕರ್ವ್ ಡಿಸೈನ್ಗೆ ನಾನು ವೈಟ್ ಕಲರು ಕುಂದನ್ ಸ್ಟೋನ್ಸ್ನ ಇಡ್ತಾಯಿದ್ದೀನಿ. ನೋಡಿರಿ, ಎಂಬ್ರಾಯ್ಡ್ರಿನೂ ಈಸಿ ಇದೆ, ಬೀಡ್ಸ್ ಹಾಕೋದು ಮತ್ತು ನೀವು ಇದೇ ಥರ ಕುಂದನಾಗಿ ಡೆಕೋರೇಷನ್ ಮಾಡ್ಕೋಬೋದು. ಎಷ್ಟು ಸಿಂಪಲ್ಲಾಗಿ ಈಸಿಯಾಗಿ ಗ್ರ್ಯಾಂಡಾಗಿರೋ ಡಿಸೈನು ರೆಡಿ ಆಯಿತು. ನೋಡಿ ಕಂಪ್ಲೀಟ್ ಆದಮೇಲೆ ಈ ಥರ ವರ್ಕು ಗ್ರ್ಯಾಂಡಾಗಿ ಕಾಣುತ್ತೆ.
ಸಿಂಪಲ್ಲಾಗಿ ಕಡಿಮೆ ಟೈಮಲ್ಲಿ ಚೆನ್ನಾಗಿರೋ ವರ್ಕ್ ರೆಡಿ ಆಯಿತು. ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.